ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯದಿಂದ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಕರ್ತನ ಕೃಪೆ ಈ ಏಪ್ರಿಲ್ ತಿಂಗಳು ಉದ್ದಕ್ಕೂ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿ, ಈ ತಿಂಗಳು ಉದ್ದಕ್ಕೂ ನಮ್ಮನ್ನು ವಾಕ್ಯಗಳಿಂದ ಬಲಪಡಿಸಿ ಕರ್ತನು ಆಶೀರ್ವದಿಸಿದ್ದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. ನಾಳೆ ನಮ್ಮ ಮುಂದೆ ಒಂದು ಹೊಸ ತಿಂಗಳು ಕಾದಿದೆ. ಹಾಗಾಗಿ ಕರ್ತನ ವಾಕ್ಯ ಈ ದಿನದಲ್ಲಿ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಏನಂದರೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯದ 17ನೇ ವಚನದಲ್ಲಿ, ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವುದು. ಪ್ರಿಯ ದೈವಜನರೇ, ಧರ್ಮದಿಂದ ಸಮಾಧಾನ ಲಭಿಸುವುದು ಅಂದರೆ, ಧರ್ಮದಿಂದ ಅಂದರೆ ಅರ್ಥ ಏನು ಗೊತ್ತಾ? ಆತ್ಮಿಕ ಕಾರ್ಯಗಳಿಂದ, ನೀತಿವಂತಿಕೆಯ ಜೀವಿತದಿಂದ ಸಮಾಧಾನ ಲಭಿಸುವಂಥದ್ದಾಗಿರ್ತದೆ. ಪ್ರಿಯ ದೈವಜನರೇ, ಪ್ರತಿನಿತ್ಯವೂ ನಾವು ಆತ್ಮಿಕ ಮನುಷ್ಯರು ದೇವರ ವಾಕ್ಯದೊಟ್ಟಿಗೆ ಒಂದು ಅನ್ಯೂನ್ಯತೆಯಲ್ಲಿಯೂ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಾ ನಮ್ಮ ದಿನಗಳನ್ನು ಸಾಗಿಸುವಾಗ ಎಷ್ಟೇ ಪರಿಸ್ಥಿತಿಗಳು ನಮ್ಮನ್ನು ಎದುರಾಗಲಿ, ಆದರೆ ನೀತಿವಂತನಾದ ನಿಮ್ಮ ಜೀವಿತದಲ್ಲಿ ನಾವು ಧಾರ್ಮಿಕ ಕಾರ್ಯಗಳಲ್ಲಿ, ಆತ್ಮಿಕ ವಿಚಾರಗಳಲ್ಲಿ ಮನಸ್ಸು ಕೊಡುತ್ತಾ ಹೋಗುವಾಗ ಆ ಆತ್ಮಿಕ ಕಾರ್ಯ, ಆ ಧರ್ಮದಿಂದ ನಮಗೆ ಸಮಾಧಾನ ಲಭಿಸುವಂಥದ್ದಾಗ್ತದೆ ಮತ್ತು ಶಾಂತಿ ಮತ್ತು ನೆಮ್ಮದಿ ಇದರ ನಿತ್ಯ ಪರಿಣಾಮವಾಗಿರ್ತದೆ. ವಚನ ಹೇಳ್ತಾ ಇದೆ, ಶಾಂತಿ ಮತ್ತು ನಿರ್ಭಯ ಇದರ ನಿತ್ಯ ಪರಿಣಾಮವಾಗಿರ್ತದೆ. ನಮ್ಮಲ್ಲಿ ದೈವಿಕವಾದ ಕಾರ್ಯಗಳು ಅಡಗಿರುವಾಗ, ವಾಕ್ಯಕ್ಕೆ ಒಂದು ಶ್ರೇಷ್ಠ ಮಹತ್ವತೆಯನ್ನು ಕೊಡುತ್ತಾ ದೇವರ ಭಯಭಕ್ತಿಯನ್ನು ನಾವು ಜೀವಿಸುತ್ತಾ ಸಾಗುವಾಗ ಪ್ರತಿನಿತ್ಯವೂ ಕೂಡ ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ನಿರ್ಭಯ ಇದು ನಿತ್ಯ ಪರಿಣಾಮವಾಗಿರ್ತದೆ. ಪ್ರತಿನಿತ್ಯವೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ಭಯ ಇರುವುದಿಲ್ಲ, ಕಳವಳ ಇರುವುದಿಲ್ಲ, ಅಧೈರ್ಯ ಇರುವುದಿಲ್ಲ. ಪ್ರಿಯ ದೇವಜನರೇ, ಹಾಗಾಗಿ ವಚನ ಹೇಳಿದ ಪ್ರಕಾರ ನಾವು ಧರ್ಮದಿಂದ ಸಮಾಧಾನ ಲಭಿಸುತ್ತದೆ ಅನ್ನುವ ಪ್ರಕಾರವೇ ಯಾವಾಗಲೂ ದೈವಿಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥವರಾಗೋಣ. ಯಾವಾಗಲೂ ಕರ್ತನೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಇರುವುದಕ್ಕೆ ನಾವು ಪ್ರಯಾಸ ಪಡೋಣ. ಎಷ್ಟೋ ಜನರಿಗೆ ಅಯ್ಯೋ ಮುಂದೆ ಹೊಸ ತಿಂಗಳಿದೆ, ಇನ್ನು ಅನೇಕ ಕಾರ್ಯಗಳು ಮಾಡುವುದುಂಟು, ಅನೇಕ ಹೊಸ ಚಾಲೆಂಜಸ್ಗಳು, ಪ್ರೆಷರ್ಗಳು ಹೆಚ್ಚಾಗ್ತಾ ಇದೆ, ಏನಪ್ಪ ಮಾಡುವುದಂತ ಯೋಚನೆ ಮಾಡ್ತಾ ಇದ್ದೀರಾ? ಧರ್ಮದಿಂದ ಸಮಾಧಾನ ಲಭಿಸ್ತದೆ. ಶಾಂತಿ ನಿರ್ಭಯಗಳು ಅದರ ನಿತ್ಯ ಪರಿಣಾಮವಾಗಿರ್ತದೆ. ದೇವರಲ್ಲಿಯೂ ಭಯಭಕ್ತಿಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಇರುವವರಾಗ್ರಿ, ಸಮಾಧಾನವಾಗಿ ಇರ್ತೀರಾ. ಯಾವ ವಿಚಾರಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ನಿರ್ಭಯವಾಗಿ ಎಲ್ಲ ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಮುಂದಾಗಬಹುದು. ಈ ತಿಂಗಳೆಲ್ಲ ಕರ್ತನು ನಡೆಸಿದ್ದಾರೆ ಅಲ್ವಾ? ದೇವರನ್ನು ನೋಡಿ ದೃಷ್ಟಿಸಿ ಹೇಳೋಣ, ಅಪ್ಪ ನಿಮಗೆ ವಂದನೆ ಅಂತ. ಹಾಗೆ ಕರ್ತನು ಮುಂದಿನ ತಿಂಗಳಲ್ಲೂ ಕೂಡ ಶಾಂತಿ ನಿರ್ಭಯಗಳಿಂದ ನಮ್ಮನ್ನು ನಡೆಸುವುದಕ್ಕೆ ಆತನ ಶಕ್ತರಾಗಿದ್ದಾರೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಧರ್ಮದಿಂದ ಸಮಾಧಾನ ಲಭಿಸ್ತದೆ, ಶಾಂತಿ ನಿರ್ಭಯಗಳು ಅದರ ನಿತ್ಯ ಪರಿಣಾಮವಾಗಿರ್ತದೆ ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ನಿನ್ನಲ್ಲಿ ಅವರು ಯಾವಾಗಲೂ ಆಸಕ್ತಿ ಉಳ್ಳವರಾಗಿರುವಾಗ ಸಮಾಧಾನ, ನಿರ್ಭಯ, ಶಾಂತಿ ಯಾವಾಗಲೂ ಅವರ ಜೀವಿತದಲ್ಲಿ ಇರಲಿ ಅಂತ ಪ್ರಾರ್ಥಿಸ್ತೇವೆ. ಈ ಏಪ್ರಿಲ್ ಉದ್ದಕ್ಕೂ ಕೂಡ ನಮ್ಮನ್ನು ಸಮಾಧಾನದಲ್ಲಿಯೂ ನಿರ್ಭಯದಲ್ಲಿಯೂ ನಡೆಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಹೊಸ ತಿಂಗಳಿಗಾಗಿ ಪ್ರಾರ್ಥಿಸ್ತೇವೆ. ನೀನೇ ಅದನ್ನು ಆಶೀರ್ವದಿಸಿ ನಮಗೆ ದಯಪಾಲಿಸು, ನಡೆಸುವಂಥವರಾಗ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.